ಕೊನೆಯದಾಗಿ ಮೀನರಾಶಿ. ಮಾರ್ಚ್ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ತರುತ್ತಿದೆ. ಹಿಂದಿನ ತಿಂಗಳುಗಳಂತೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದ ಗುರು ಈ ತಿಂಗಳು ನಿಮ್ಮ 3ನೇ ಮನೆಯ ಮೂಲಕ ಸಂಚರಿಸುತ್ತಿದ್ದಾನೆ. ಆದ್ದರಿಂದ 3ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸುವಂತಿಲ್ಲ. ವ್ಯಾಪಾರ ಪ್ರಯಾಣಗಳು ಸಹ ಧನಾತ್ಮಕ ಫಲಿತಾಂಶಗಳನ್ನು ಉಂಟುಮಾಡಬಹುದು. ಈ ತಿಂಗಳು ಸರಾಸರಿ ಶೈಕ್ಷಣಿಕ ಫಲಿತಾಂಶಗಳನ್ನು ನೀಡುತ್ತದೆ. ಮಾರ್ಚ್ ತಿಂಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ನೀವು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ಎದುರಿಸಬಹುದು. ನಿಮ್ಮ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವುದೇ ದುಷ್ಟಗ್ರಹವು ಮಾರ್ಚ್ನಲ್ಲಿ ನಿಮ್ಮ 5ನೇ ಮನೆಯ ಮೇಲೆ ನೇರವಾಗಿ ಪ್ರಭಾವ ಬೀರುವುದಿಲ್ಲ. ಪರಿಣಾಮವಾಗಿ ನೀವು ಸಾಮಾನ್ಯವಾಗಿ ಪ್ರೀತಿಯ ವಿಷಯಗಳಲ್ಲಿ ಸಂತೋಷವನ್ನು ನಿರೀಕ್ಷಿಸಬಹುದು. ಇದಲ್ಲದೆ ಈ ತಿಂಗಳು ಮಂಗಳವು 7ನೇ ಮನೆಯ ಮೇಲೆ ತನ್ನ 4ನೇ ಅಂಶವನ್ನು ಹೊಂದಿರುತ್ತದೆ. ಹಣಕಾಸಿನ ವಿಷಯಗಳಿಗೆ ಬಂದಾಗ ಸೂರ್ಯನ ಸಾಮೀಪ್ಯದಿಂದಾಗಿ ಶನಿಯ ಸ್ಥಾನವು ದುರ್ಬಲಗೊಳ್ಳುತ್ತದೆ. ಈ ತಿಂಗಳು ಅಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು ಮುಖ್ಯ. ಹೃದಯ ಸಂಬಂಧಿ ಕಾಯಿಲೆ ಇರುವ ಯಾರಾದರೂ ಪ್ರತಿ ತಿಂಗಳು ನಿಯಮಿತವಾಗಿ ತಮ್ಮ ವೈದ್ಯರನ್ನು ಭೇಟಿ ಮಾಡಬೇಕು. ಇನ್ನು ಪರಿಹಾರವಾಗಿ ಯಾವುದೇ ಅಶ್ಲೀಲತೆಗಳನ್ನು ನೋಡುವುದನ್ನು ನಿಲ್ಲಿಸಿ.